ನಾನ್ ಹೇಳ್ದ ಹಾಗೆ ಮಾಡ್ದೆ ಅನ್ಕೋ, ನಿನ್ ಭವಿಷ್ಯದಲ್ಲಿ ಅಖಂಡ ಜ್ಯೋತಿನೇ ಬೆಳಗ್ ಬಿಡುತ್ತೆ. ಏನ್ ಮಾಡ್ಬೇಕು ಹೇಳಿ ಅತ್ತೆ. ತಲೆ ಕೆಳಗ್ ಮಾಡಿ ತಪಸ್ ಮಾಡ್ಬೇಕು ಅಂದ್ರೂ ಮಾಡ್ತೀನಿ. ನನ್ ಸೊಸೆ ತಲೆ ಎತ್ತಿ ಆಕಾಶದ ಕಡೆ ನೋಡ್ಬೇಕೆ ಹೊರತು ಆ ತಲೆ ತಗ್ಸೋ ಅಂತ ಪರಿಸ್ಥಿತಿ ಬರೋದಿಕ್ಕೆ ನಾನ್ ಬಿಡಲ್ಲ ಸುಮನ. ನಿನ್ನ ನಂಬ್ಕೊಂಡು ಒಂದು ಮುಖ್ಯವಾದ ಕೆಲ್ಸನ ಒಪ್ಪಿಸ್ತಾ ಇದ್ದೀನಿ, ಮಾಡ್ತೀಯ ತಾನೆ? ಆ ಕೆಲ್ಸ ಮುಗಿಸಿದ 24 ಗಂಟೆ ಒಳಗಡೆ ನೀನು ಯುವರಾಣಿ ಆಗ್ತೀಯಾ? ಬೇಗ ಹೇಳಿ ಅತ್ತೆ, ಏನ್ ಮಾಡ್ಬೇಕು ಅಂತ ಹೇಳಿ, ಏನ್ ಬೇಕಾದ್ರೂ ಮಾಡ್ತೀನಿ. ಗಿಡದಲ್ಲಿ ದುಡ್ಡು ಬೆಳೆಯತ್ತೆ. ಆ ಬ್ಯಾಗ್ ತಗೊಂಬಾ ಸುಮನ. ಆಸ್ತಿ ಪತ್ರ ಇರೋ ಬ್ಯಾಗ್ ತರ ಹೇಳ್ತಿದ್ದೀರಾ? ಹೌದು ಸುಮನ. ಆ ಪತ್ರಗಳನ್ನ ನೀನೇನಾದ್ರೂ ನನಗ್ ತಂದ್ಕೊಟ್ರೆ ನನ್ ಚಿಕ್ಕ ಸೊಸೆನ 2 ದಿನದಲ್ಲಿ ಈ ಮನೆ ಯುವರಾಣಿ ಮಾಡ್ಬೇಕು ಅಂತ ಆಸೆ ಇದೆ ನನ್ಗೆ. ಅದ್ಯಾವ ಮಹಾ ಕೆಲ್ಸ ಅತ್ತೆ, ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ನೋಡಿದ ತಕ್ಷಣ ಸಿಗೋದಿಕ್ಕೆ ಆ ಬ್ಯಾಗನ್ನ ಗೋಡೆ ಮೇಲಿರೋ ಮೊಳೆಗೆ ನೇತ್ ಹಾಕಿರಲ್ಲ ನಿಮ್ಮಕ್ಕ. ಅದ್ ನನಗ್ ಗೊತ್ತು ಅತ್ತೆ. ಅಷ್ಟು ಬೆಲೆ ಬಾಳೋದ್ನ ಅವಳು ಎಲ್ ಬಚ್ಚಿಟ್ಟಿರ್ತಾಳೆ ಅಂತ ನಂಗೆ ಈಸೇ ಗೊತ್ತಾಗತ್ತೆ ಅತ್ತೆ. ಯಾಕೆ ಅಂದ್ರೆ ಭಕ್ತಿ ಜಾಸ್ತಿ ಇರೋರ್ಗೆ ಭಯ ಕೂಡ ಜಾಸ್ತಿ ಇರತ್ತೆ. ಅದಕ್ಕಿಂತ ಹೆಚ್ಚಾಗಿ ಎಚ್ಚರಿಕೆಯಿಂದ ಇರ್ತಾರೆ. 10 ನಿಮಿಷದಲ್ಲಿ ಆ ಬ್ಯಾಗ್ನ ನಿಮ್ ತಂದು ಕೊಡ್ತೀನಿ. ಇವಳು ಹೇಳ್ದಷ್ಟು ಸುಲಭವಾಗಿ ಕೆಲ್ಸ ಮುಗಿಸಿದ್ರೆ ಇವಳನ್ನ ಸ್ವಲ್ಪ ದಿವಸ ಪಟ್ಟಕ್ಕೇರ್ಸಿ ಹಾರಾಡಕ್ ಬಿಡ್ತೀನಿ. ಆಗ್ಲೇ ಇವಳು ನನ್ನನ್ನ ಬ್ಲೈಂಡ್ ಆಗಿ ನಂಬೋದು. ಅಮ್ಮ ವಿಶಾಲಕ್ಷಮ್ಮ ತಾಯಿ, ನಿನ್ ಮೀರ್ಸಿದ್ ರಕ್ಷಾ ಕವಚ ಯಾವ್ದಿರತ್ತೆ ಅಂತ ನಮ್ಮ ಅಕ್ಕ ಆ ಬ್ಯಾಗ್ನ ಇಲ್ಲೇ ಎಲ್ಲೋ ಇಟ್ಟಿರ್ತಾಳೆ. ತಗೊಂಡ್ ಹೋಗಿ ಅದನ್ನ ಮತ್ತೆ ಕೊಟ್ರೆ ನನ್ನನ್ನ ಯುವರಾಣಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕ ಹುಡುಗಿ, ನನ್ಗೂ ಆಸೆಗಳಿರತ್ತಲ್ವಾ, ಕ್ಷಮ್ಸಮ್ಮ. ನೋಡ್ದ್ಯಾ ತಾಯಿ, ನಾನ್ ನಿನಗೆ ಹೇಳ್ದ ಹಾಗೆ ನಿನ್ನ ಹತ್ರನೇ ಎಷ್ಟು ಹುಷಾರಾಗಿ ಬಚ್ಚಿಟ್ಟಿದ್ದಾಳೆ ನಮ್ಮಕ್ಕ. ನಾನ್ ಈ ಮನೆಗ್ ಸೊಸೆ ಆದ್ರು, ನಮ್ಮ ಅಕ್ಕಂಗ್ ವರ್ಗೆತಿ ಆದ್ರು, ನಾನ್ ಚಿಕ್ಕ ಯಜಮಾನ್ರಿಗೆ ಹೆಂಡತಿ ಆಗಿದ್ರು ಕೂಡ ಯಾವತ್ತೂ ಬರ್ದರ ಅವಕಾಶ ನನ್ಗಿವತ್ ಸಿಕ್ಕಿದೆ. ಈ ಮನೆಗೆ ಯುವರಾಣಿ ಆಗ್ತೀನಮ್ಮ, ತಥಾಸ್ತು ಅನ್ನು. ಅತ್ತೆ ಅತ್ತೆ, ತಗೊಂಡ್ ಬಂದಿದ್ದೀನಿ.
ಶಭಾಷ್. ನನ್ನ ವಾರಸ್ದಾರಳಾಗೋ ಅರ್ಹತೆ ನಿನಗೆ ಇರೋದು ಸುಮನಾ. ಎಷ್ಟು ದೊಡ್ಡ ಮಾತು ಹೇಳಿದ್ರಿ ನೀವು. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವಾಸ್ತವ ಇದು. 2 ದಿನದಲ್ಲಿ ನಿನ್ನ ಜಾತಕನೇ ಬದಲಾಗೋಗ್ಬಿಡುತ್ತೆ. ವೈಭವವನ್ನ ಸಂತೋಷದಿಂದ ಅನುಭವಿಸು. ಆಹಾ, ಎಂತ ಭಾಗ್ಯ ನಂದು. ಇಷ್ಟು ಈಸಿಯಾಗಿ ನಾನು ಉದ್ಧಾರ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಅಕ್ಕ ಹೊಟ್ಟೆ ಹುರ್ಕೊಳ್ಳೋ ತರ ಬದುಕ್ತೀನಿ. ನಾನ್ ಸ್ಟಾರ್ ನೋಡಿ ನಮ್ಮ ಅಕ್ಕ ಸುಸ್ತಾಗ್ಬಿಡ್ಬೇಕು. ನಮಸ್ಕಾರ ಸ್ವಾಮೀಜಿ. ಸ್ವಾಮಿಗಳು ಕ್ಷಮಿಸ್ಬೇಕು. ಬರೋದು ಸ್ವಲ್ಪ ತಡ ಆಗೋಯ್ತು. ಬರ್ಬೇಕಾದವ್ರು ಬರೋವರೆಗೂ ಕಾಯಲೇಬೇಕಾಗುತ್ತೆ. ಪರವಾಗಿಲ್ಲ, ಕೂತ್ಕೊಳ್ಳಿ. ಹಾ ಕಂದ, ಕೂತ್ಕೋ ಕೂತ್ಕೋ ಅಂದೆ. ಮಾಮ್, ಏನೋ ಯಾಗ ಅಂತ ಹೇಳಿದ್ರಿ? ಇಲ್ಲಿ ನೋಡಿದ್ರೆ ಬರೀ ಪೂಜೆ ಮಾಡ್ತಿದ್ದಾರೆ. ಅದೇ ಕಂದ, ಈ ಪೂಜೆ ಆದ್ಮೇಲೆ ಯಾಗ ಯಜ್ಞಗಳು ಇವೆ. ಓ, ಸ್ವಾಮಿ ಏನೋ ಅನ್ಕೋಬಿಡಿ. ಇದಕ್ಕೂ ಮೊದಲು ನಾನು ನಾಸ್ತಿಕನಾಗಿದ್ದೆ. ನನ್ನ ಹೆಂಡತಿ ನೈನಿ ಬಂದ್ಮೇಲೆ ಭಕ್ತಿ ನನ್ನಲ್ಲಿ ಹೆಚ್ಚಾಗಿರೋದು. ಸಂತೋಷ. ನೀವ್ ಶುರು ಮಾಡಿ ಸ್ವಾಮಿ. ನಾನು ನೋಡ್ಬೇಕು ಅಂತ ಆಂಟಿ ಜೊತೆ ಬಂದೆ. ಓಂ ವಿಶ್ವೇಶ್ವರಿ ಜಗದ್ದಾತ್ರಿ ಸ್ಥಿತಿ ಸಂಹಾರ ಕಾರಿಣಿಂ ನೇತ್ರಾಂ ಭಗವತೆ ವಿಷ್ಣು ರತುಲಾಂ ತೇಜಃ ಪ್ರಭಾತಂ ಖಡ್ಗನಿ ಸೋಲನಿ ಗಾರ ಗದಿನಿ ಚಕ್ರಣಾದರ. ಶ್ರೀಚಕ್ರ ಅಂತ ಹೇಳಿ ಈ ಶ್ಲೋಕ ಯಾಕೆ ಹೇಳ್ತಿದ್ದಾರೆ? ಮೇಲೇನೋ ಗಂಟು ಕಟ್ಟಿದ್ದಾರೆ. ಏನದು? ಏನ್ ನಡೀತಿದೆ ಇಲ್ಲಿ? ಅಮ್ಮೋರ್ ಫೋಟೋ ಸುಟ್ಟೋಗ್ತಿರೋ ತರ ಮತ್ತೆ ಕಾಣಿಸ್ತಿದೆ. ಅಂದ್ರೆ ಇವಾಗ ಇಲ್ಲೇನಾದ್ರೂ ಹೇಳಿದ ಸಮಯ ಬಂದಿದೆ ತಿಲೋತ್ತಮ. ಒಳ್ಳೇದು ಸ್ವಾಮಿ, ಸಿದ್ಧವಾಗೇ ಬಂದಿದ್ದೀವಿ. ಪೂಜೆ ಚೆನ್ನಾಗಾದ್ರೆ ಸಾಕು. ಇವಾಗ ಗಾಯತ್ರಿ ಆಂಟಿ ಆ ರಂಗೋಲಿ ದಾಟ್ಕೊಂಡ್ ಬಂದ್ರೆ ಆಗ ಅವ್ರು ಮಾತಾಡೋದು ನೈನಿಗೇನು ಕೇಳಿಸಲ್ಲ. ಗಾಯತ್ರಿ ಅಮ್ಮವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಮುಕ್ತ ಕೇಸಿಂ ಲಲಾಜಿಹಾಂ ಪೀವಂ ಬಿತಿಂ ವಿದಿರೋ ಮೊಹಂ ಚತುರ್ಭುಹೋಯಂ ದೇವಿ ವರಾಭಯಕರಂ ಸ್ಮ್ರೇತ್. ಸಖಿ, ಗಾಯತ್ರಕ್ಕ ಬಂದಿರೋ ಹಾಗಿದೆ. ಆ ಸ್ವಾಮಿ ಸಿಗ್ನಲ್ ಕೊಟ್ಟಿದ್ದನ್ನು ನೋಡ್ದೆ ಆಂಟಿ. ಈ ವಾತಾವರಣನೆಲ್ಲ ನೋಡ್ತಿದ್ರೆ ಪೂಜೆ ತರ ಕಾಣಿಸ್ತಿಲ್ಲ. ಅಮ್ಮವ್ರನ್ನ ಬಂಧನ ಮಾಡೋ ಪ್ರಯತ್ನ ಮಾಡ್ತಿದಾರೇನೋ ಅನ್ನಿಸ್ತಿದೆ. ಈಗ ಏನ್ ಮಾಡ್ಲಿ? ಅಮ್ಮವ್ರನ್ನ ಎಚ್ಚರಿಸಿ ಈಗ್ಲೇ ಇಲ್ಲಿಂದ ಹೊರಡೋಕೆ ಹೇಳೋದು ಒಳ್ಳೇದು.
ನೈನಿ ಏನ್ ಬೇಕು? ಒಂದ್ ನಿಮಿಷ ಯಜಮಾನ್ರೆ, ಈಗ್ಲೇ ಬಂದ್ಬಿಟ್ಟೆ. ಅಯ್ಯೋ, ಅಮ್ಮೋರೆ, ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ಪೂಜೆ ನಡೀತಿಲ್ಲ ಅಮ್ಮೋರೆ. ನಿಮ್ಮನ್ನ ಬಂಧನ ಮಾಡೋ ಪ್ರಯತ್ನ ಏನೋ ನಡೀತಿದೆ ಅನ್ನಿಸ್ತಿದೆ. ಆ ತಿಲೋತ್ತಮ್ಮ ನನ್ನನ್ನು ಬಂಧಿಸ್ಬೇಕು ಅನ್ಕೊಂಡಿದ್ದಾಳೋ ಇಲ್ಲ ಅಂದ್ರೆ ನನ್ ಮಗನ್ನ ಅಪಾಯಕ್ಕೆ ಗುರಿ ಮಾಡ್ಬೇಕು ಅನ್ಕೊಂಡಿದ್ದಾಳೋ ಗೊತ್ತಾಗ್ತಿಲ್ಲ ರೈನಿ. ಅಮ್ಮೋರೆ, ನೀವ್ ಏನ್ ಹೇಳ್ತಿದ್ದೀರೋ? ನೀವ್ ಹೇಳೋದು ನನಗ್ ಸ್ವಲ್ಪನೂ ಕೇಳಿಸ್ತಿಲ್ಲ. ಅದ್ಯಾಕ್ ನೈನಿ, ನಿಂಗ್ ಯಾಕೆ ಕೇಳಿಸ್ತಾ ಇಲ್ಲ? ನಾನ್ ನಿನಗ್ ಕಾಣಿಸ್ತೀನಿ, ನನ್ ಮಾತ್ ನಿನಗ್ ಕೇಳಿಸುತ್ತೆ ಕೂಡ. ಅಯ್ಯೋ ಅಮ್ಮೋರೆ, ನೀವ್ ಏನ್ ಹೇಳ್ತಿದ್ದೀರೋ ಏನೋ, ನನಗೇನು ಕೇಳಿಸ್ತಿಲ್ಲ. ನಾನು ಹೋಗಿ ನೈನಿನ್ ಕರ್ಕೊಂಡ್ ಬರ್ತೀನಿ. ಪರವಾಗಿಲ್ಲ ಕಂದ, ಅವಳೇನು ಆಚೆ ಹೋಗಿಲ್ಲ, ಬಂದ್ಬಿಡ್ತಾಳೆ. ಮುಖ್ಯವಾಗಿ ಹೆಣ್ಮಕ್ಳು ಶುಚಿತ್ವಕ್ಕೆ ಬೆಲೆ ಕೊಡ್ತಾರೆ. ಮೊದ್ಲೇ ಹೇಳಿ ಕೇಳಿ ಪೂಜೆ ಅಲ್ವಾ? ಹೌದು. ನನ್ ಮಗನ ಕಾಪಾಡ್ಕೋಬೇಕು ನೈನಿ. ಆ ತಿಲೋತ್ತಮನ ನಂಬಕ್ಕಾಗಲ್ಲ. ನನ್ ಮಗನ್ಗೆ ಏನ್ ಅಪಾಯ ಆಗುತ್ತೆ ಅಂತ ನಿನಗೆ ಮೊದ್ಲೇ ತಿಳಿಯುತ್ತಲ್ವಾ? ಅಯ್ಯೋ ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಅಮ್ಮವ್ರು ಏನ್ ಮಾತಾಡ್ತಿದಾರೋ ನಂಗ್ ಒಂದು ಕೇಳಿಸ್ತಿಲ್ವಲ್ಲ. ಏನಾಗ್ತಿದೆ ಇಲ್ಲಿ? ಆ ರಾಕ್ಷಸಿ ತಿಲೋತ್ತಮ ನಂಬ್ಕೊಂಡು ನನ್ ಮಗ ಬಂದಿದ್ದಾನೆ. ನಿನ್ ಗಂಡನ ಹಿಂದೆ ನೀನ್ ಬಂದಿದ್ಯಾ. ಅವಳು ಏನ್ ಮಾಡ್ತಾಳೋ ಏನೋ ಅಂತ ನಾನ್ ಬಂದಿದ್ದೀನಿ ನೈನಿ. ನೀವ್ ನನ್ಗೇನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ, ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ ಅಮ್ಮವ್ರೆ. ನನ್ ಮಾತೆಲ್ಲ ನಿಮಗ್ ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಾ ಇದೆ ನೀನಿ. ನಿಮ್ ಫೋಟೋ ಸುಟ್ಟು ಹೋದಾಗೆ ನನ್ ಕಾಣಿಸ್ತು ಅಮ್ಮವ್ರೆ. ನಿಮ್ಮನ್ನೇನೋ ಮಾಡ್ಬೇಕು ಅಂತ ಏನೋ ಕುತಂತ್ರ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲಿನ ಪರಿಸ್ಥಿತಿ ನೋಡ್ತಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮವ್ರೆ. ನೀವ್ ಇಲ್ಲಿಂದ ಹೊರಟೋಗೋದೇ ಒಳ್ಳೇದು. ಹೊರಟೋಗಿ, ದಯವಿಟ್ಟು ಅಮ್ಮವ್ರೆ ಹೊರಟೋಗಿ. ನನ್ ಮಾತ್ ನಿಮಗ್ ಕೇಳಿಸ್ತಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಮ್ಮವ್ರೆ, ಹೊರಟೋಗಿ. ನಿನ್ ಮಾತ್ ನನಗ್ ಕೇಳಿಸ್ತಿದೆ, ಆದ್ರೆ ನನ್ ಮಾತ್ ನಿನಗ್ ಕೇಳಿಸ್ತಿಲ್ವಾ? ಇಲ್ಲೇನೋ ಮಾಯಾ ಮೋಸ ನಡೀತಾ ಇದೆ. ನಾನ್ ಹೊರಟೋದ್ರೆ ಅಯ್ಯೋ ನಿಮಗೇನ್ ಮಾಡ್ತಾರೋ ಏನೋ. ನಾನು ಹೋಗಲ್ಲ. ನನ್ ಮಗ ಮತ್ತೆ ನನ್ ಸೊಸೆ ಇಲ್ಲಿಂದ ಹೋಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅಯ್ಯೋ, ಏನ್ ಹೇಳ್ತಿದ್ದೀರೋ ಏನೋ, ಹೋಗಲ್ಲ ಅಂತ ಮೊಂಡತನ ಮಾಡ್ತಿದ್ದೀರಾ? ಈಗ ನಾನು ಏನ್ ಮಾಡ್ಬೇಕು ಅಮ್ಮೋರೆ? ಭಯ ಪಡ್ಬೇಡ ಕಂದ. ಹಾಗೇನೂ ಇಲ್ಲ, ಬರ್ತಾಳೆ ನೈನಿ. ರಹೋ ಯಾಗ ಕ್ರಮಾಯಾದ್ಯ ರಹಸ್ತರ್ಪಣ ತರ್ಪಿತ ಹೀಂ ಸ್ವಯಂ ಮಮ ಕಾರ್ಯ ಸಿದ್ಧೆ ಗಾಯತ್ರಿ ವಶಂ ಕುರುಕುರು ಸ್ವಾಹ. ಅಮ್ಮೋರೆ, ಅಮ್ಮೋರೆ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ಅಲ್ಲಿಗೆ ಹೋಗ್ಬೇಡಿ ಅಮ್ಮೋರೆ, ದಯವಿಟ್ಟು ಅಮ್ಮೋರೆ ನನ್ ಮಾತ್ ಕೇಳಿ. ನೀನ್ ಹೇಳ್ತಿರೋದ್ ನಿಜ ನೈನಿ. ನನ್ನನ್ನು ಬಂಧಿಸ್ತಾ ಇದ್ದಾರೆ. ಆ ಚಕ್ರದಲ್ಲಿ ನಾನು ಸಿಕ್ಕಾಕೊಂಡ್ರೆ ನನಗೆ ಸ್ವಾತಂತ್ರ್ಯ ಇರೋಲ್ಲ. ನನ್ನ ಮಗನ ಕಾಪಾಡ್ಕೊಂಡು ಮೊದಲು ನೀವು ಇಲ್ಲಿಂದ ಹೊರಡಿ ನೈನಿ. ನೈನಿ, ಏನಾಯ್ತು? ಯಾಕಷ್ಟು ಗಾಬರಿ ಆಗ್ತಿದ್ಯಾ? ಅಮ್ಮೋರ್ ಬಂದಿದ್ದಾರೆ, ಗಾಯತ್ರಿ ಅಮ್ಮೋರ್ ಬಂದಿದ್ದಾರೆ.
ಅಮ್ಮ ಅಮ್ಮ ಬಂದ್ರಾ? ಹೇ, ಇಲ್ಲಿಗೆ ಬಂದ್ರಾ? ಹೇ ನೈನಿ, ಈ ಪೂಜೆ ವಿಶೇಷ ಫಲ ಅನ್ಸುತ್ತೆ. ಅಮ್ಮ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಒಂದ್ಸಲ, ಒಂದೇ ಒಂದ್ಸಲ ಅಮ್ಮನ ನನ್ನ ಕಣ್ಣಾರ ನೋಡ್ಬಿಟ್ರೆ ನನ್ಗಷ್ಟೇ ಸಾಕು. ನಿನ್ನ ಹೆತ್ತ ತಾಯಿ ಈ ಮಂಡಲದ ಮಧ್ಯಭಾಗದಲ್ಲಿ ನಿಂತಿದ್ದಾಳೆ. ಸ್ವಾಮಿ ಇಲ್ಲಿದಾರ? ಅಮ್ಮ ಅಮ್ಮ ಅಮ್ಮ, ನನ್ನ ನೋಡ್ತಿದ್ದೀರಲ್ಲ ಅಮ್ಮ? ಅಮ್ಮ, ನಾನು ನಿಮ್ಮನ್ನ ನೋಡಕ್ಕಾಗ್ತಿಲ್ಲ ಅಮ್ಮ. ಒಂದ್ಸಲ ಕಾಣಿಸ್ಕೊಳ್ಳಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದ್ಸಲ ಅಮ್ಮ. ಕಂದ, ಇಲ್ಲಿಂದ ಹೋಗು ಕಂದ. ಮೊದ್ಲು ಇಲ್ಲಿಂದ ಹೊರಟು, ಇಲ್ಲಿಂದ ಹೊರಟೋಗು. ಅಮ್ಮ, ಯಜಮಾನ್ರೆ, ಇಲ್ಲಿಂದ ಹೋಗೋಣ, ನಡೀರಿ ಯಜಮಾನ್ರೆ, ನಡೀರಿ. ನಾನೇ ವಿಶಾಲ್ ಅವ್ರ ತಾಯಿನ ನೋಡ್ಬೇಕು ಅಂತಿದ್ರೆ ನೀನ್ ಯಾಕೆ ಹೊಟ್ಟು ಹೋಗೋಣ ಅಂತಿದ್ಯಾ? ಯಜಮಾನ್ರೆ, ಸ್ವಾಮಿ ನಮ್ಮಮ್ಮನ ಒಂದೇ ಒಂದು ಕ್ಷಣ ನೋಡೋ ಮಾರ್ಗ ಇದ್ರೆ ಹೇಳಿ ಸ್ವಾಮಿ ಪ್ಲೀಸ್. ನೀವೇನ್ ಮಾಡಿ ಅಂದ್ರೂ ಮಾಡ್ತೀನಿ. ಪ್ಲೀಸ್ ಹೇಳಿ ಸ್ವಾಮಿ, ಪ್ಲೀಸ್ ಸ್ವಾಮಿ, ಹೇಳಿ ಸ್ವಾಮಿ. ಇದೆಲ್ಲ ಇವಳ್ದೆ ಕೆಲಸ ಅನ್ಸುತ್ತೆ. ಹೇಳಿ ಸ್ವಾಮಿ, ನಿಮ್ ಕೈ ಮುಗಿತೀನಿ ಸ್ವಾಮಿ. ಏನಾದ್ರು ದಾರಿ ಇದ್ರೆ ಹೇಳಿ ಸ್ವಾಮಿ ಪ್ಲೀಸ್ ಸ್ವಾಮಿ. ನಿಮ್ ಕಾಲಿಗೆ ಬೀಳ್ತೀನಿ ಸ್ವಾಮಿ, ಹೇಳಿ ಸ್ವಾಮಿ. ನೈನಿ ಹೋಗ್ಬೇಡ, ನೈನಿ ಹೋಗ್ಬೇಡ, ನೈನಿ ಹೋಗ್ಬೇಡ, ನೈನಿ. ರಿಲ್ಯಾಕ್ಸ್ ವಿಶಾಲ್. ಸ್ವಾಮೀಜಿಗಳು ಏನೋ ಒಂದ್ ಮಾಡಿ ನಿಮ್ಮಮ್ಮ ಕಾಣಿಸೋ ಹಾಗೆ ಮಾಡ್ತಾರೋ ಏನೋ, ನೋಡೋಣ ಇರು. ಕಂದ, ಬೇಡ ಕಂದ, ನೀವಿಬ್ರು ಇಲ್ಲಿಂದ ಹೊರಟೋಗಿ ಕಂದ. ಸ್ವಾಮಿ ಹೇಳಿ ಸ್ವಾಮಿ. ಈ ಚೀಲನ್ ಯಾಕೆ ತಂದಿದ್ದೀರಾ? ಬ್ಯಾಗ್ ಮಾತ್ರ ಅಲ್ಲ ನಯನಿ, ಆಸ್ತಿ ಪತ್ರಗಳು, ಅಗ್ರಿಮೆಂಟ್ ಪೇಪರ್ಸ್ ಕೂಡ ತಗೊಂಡ್ಬಂದಿದ್ದೀನಿ. ಯಾಕೆ? ಅಯ್ಯಯ್ಯೋ, ಯಾಕೆ ಅಂತ ಕೇಳ್ತಿದ್ಯಲ್ಲ ನಯನಿ. ಈ ಆಸ್ತಿನ, ಅಧಿಕಾರನ ಎಲ್ಲಾನು ಕೂಡ ನನಗೆ ದಾರೆ ಎರೆದು ಕೊಡ್ತೀನಿ ಅಂತ ನೀನು ಸೈನ್ ಹಾಕೋದಿಕ್ಕೆ. ಸ್ವಾಮಿ ಪ್ಲೀಸ್, ನಮ್ಮಮ್ಮನ ನಾನು ನೋಡ್ಬೇಕು, ಹೇಳಿ ಸ್ವಾಮಿ. ಹೇಳಿ ಸ್ವಾಮೀಜಿ, ವಿಶಾಲ್ ಅವ್ರ ತಾಯಿನ ನೋಡ್ಬೋದಾ? ಆ ಪ್ರಯತ್ನದಲ್ಲೇ ಇದ್ದೀನಿ. ಆತ್ಮ ಎಲ್ಲರಿಗೂ ಕಾಣಿಸೋದಿಲ್ಲ. ಹೋಗ್ಲಿ, ಅಮ್ಮನ ಮಾತು ಕೇಳಿಸ್ಕೋಬೋದಾ? ಲಾಭ ಇಲ್ಲ. ಅಯ್ಯೋ ಸ್ವಾಮಿ, ಏನಾದ್ರು ಮಾಡಿ ಸ್ವಾಮಿ ಪ್ಲೀಸ್, ಸ್ವಾಮಿ ಪ್ಲೀಸ್. ಕಂದ, ವಿಶಾಲ್ ಇವರೆಲ್ಲ ಸೇರ್ಕೊಂಡು ನಿನಗೆ ಮೋಸ ಮಾಡ್ತಿದ್ದಾರೆ. ನೀನು ನೈನಿ ಜೊತೆ ಹೊರಡು, ಅವಳನ್ನ ಕರ್ಕೊಂಡು ಹೊರಡು ಕಂದ, ಹೊರಡು. ಸ್ವಾಮಿ ಪ್ಲೀಸ್, ಏನಾದ್ರು ಹೇಳಿ. ಮೋಸ, ವಂಚನೆ, ಕುತಂತ್ರ, ಅನ್ಯಾಯ ಅಷ್ಟೇ ತಾನೇ ಹೇಳೋದು. ಆ ಎಲ್ಲಾ ಪದಗಳಿಗೆ ಮೂಲ ನಂಬಿಕೆನೇ ನಯನಿ. ಈಗ ಸೈನ್ ಹಾಕು. ನಾನು ಹಾಕಲ್ಲ. ಅಬ್ಬಾ, ಹೀಗೆ ಹೇಳ್ತೀಯ ಅಂತ ಗೊತ್ತಿತ್ತು. ನಿನಗೆ ಗೊತ್ತಿಲ್ಲದೆ ಇರೋದು ಈಗ ಗೊತ್ತಾಗ್ಬೇಕು. ಒಂದ್ಸಲ ಅಲ್ಲಿ ನೋಡಮ್ಮ. ಅದು ಚಕ್ರಾನೋ ರಂಗೋಲಿನೋ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಅದ್ರ ಮೇಲಿರೋ ಬಲೆನ್ ನೋಡಿದ್ಯಾ? ಆ ಬಲೆ ಮೇಲಿರೋ ಗಂಟನ್ ನೋಡಿದ್ಯಾ? ಅಮ್ಮ ಅಮ್ಮ ಅಂತ ನಿನ್ ಗಂಡ ಆ ರಂಗೋಲಿ ಒಳಗಡೆ ಹೋಗ್ತಾನೆ. ಆಗ ಆ ಗಂಟು ಓಪನ್ ಆಗಿ ಆ ಬಲೆ ಮೇಲೆ ಬಿದ್ದು ತಾಂತ್ರಿಕ ಶಕ್ತಿ ಸ್ಪ್ರೆಡ್ ಆಗಿ ನಿನ್ ಗಂಡನ್ ಪ್ರಾಣನ ತಗೊಂಡ್ಬಿಡುತ್ತೆ. ಪೂಜೆಗೆ ಬಂದು
ಸಾವಂತ ಅಂದ್ಕೊಂಡ್ ಹಾಗಾಯ್ತಲ್ಲ. ಯಜಮಾನ್ರಿಗೆ ಏನು ಮಾಡಬೇಡಿ. ಅವಸರ ಪಟ್ಟು ಹಾಗೆ ಮಾಡ್ಬಿಡ್ತೀನ ಹೇಳು. ಸೈನ್ ಮಾಡಿದ್ರೆ ಯಾರಿಗೂ ಏನೂ ಮಾಡಲ್ಲ. ಸೈನ್ ಮಾಡು. ನೈನಿ ಸೈನ್ ಮಾಡ್ಬೇಡ. ತಿಲತ್ತಮ್ಮನ ನಂಬೇಡ. ನನ್ ಮಾತು ಕೇಳು ನೈನಿ.